ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿನ್ನೆಯಿಂದನೇ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಿಲ್ಲ ಸಮ್ ರೀಸನ್ಸಿಂದ. ಸೊ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು, ಆನಂದ, ಅಮ್ಮ, ಗೊಂಬೆ, ವೈಬು ಎಲ್ಲರೂ ಅಣ್ಣಮ್ಮನ ನೋಡ್ಕೊಬರೋದಕ್ಕೆ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಅಂದರೆ ಜರಗನಹಳ್ಳಿಲಿ ಪ್ರತಿ ವರ್ಷ ಕೂಡ ಅಣ್ಣಮ್ಮನ ಕೂರಿಸ್ತಾರೆ. ಅದೇ ಥರ ಪ್ರತಿ ವರ್ಷ ಹೋಗ್ತಾ ಇದ್ವಿ. ಈ ವರ್ಷ ಕೂಡ ಹೋಗೋಣ ಅಂತ. ಆ್ಯಕ್ಚುಲಿ ಅಣ್ಣಮ್ಮನ ಯಾವಾಗ ಕರ್ಕೊಂಬರ್ತಾರಲ್ಲ ಆವತ್ತಿನ ದಿನದಿಂದನೇ ನಾವು ನೋಡ್ತಾ ಇದ್ವಿ. ಬಟ್ ಅದೇ ಈ ಸಲ ನಾನು ಹೋಗೋಕ್ಕಾಗಿಲ್ಲ. ಸೊ ಅದರಿಂದ ಇವಾಗ ಆಲ್ರೆಡಿ ಎಲ್ಲ ಕೂರಿಸಿದ್ದಾರೆ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಯಾವಾಗ ವರ್ಷ ಒಂದು ವರ್ಷದಲ್ಲಿ 3 ಸಲ ಅಣ್ಣಮ್ಮನ ದರ್ಶನ ಮಾಡ್ತಾ ಇದ್ವಿ. ಈ ಸಲ 2 ಸಲ. ಇಲ್ಲ, ಇಲ್ಲಿ ಎಲ್ಚನಹಳ್ಳಿಗೆ ಹೋಗ್ತಿದ್ವಿ. ಬಟ್ ಆದರೆ ಎಲ್ಚನಹಳ್ಳಿ ಈ ವರ್ಷ ಇಲ್ಲಿ ಡೆಲಿವರಿಗೆ 2 ತಿಂಗಳಾಗಿತ್ತು ಅಷ್ಟೇ, ಅದರಿಂದ ಹೋಗಿಲ್ಲ. ಅಲ್ಲಂತೂ ಹೋಗೋಕ್ಕಾಗಿಲ್ಲ. ಅಟ್ಲೀಸ್ಟ್ ಇವಾಗ ಜರಗನಹಳ್ಳಿಲಾದರೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಎಲ್ಲರೂ ಇವಾಗ ರೆಡಿಯಾಗಿದ್ವಿ. ವರ್ಷ ಒಂದು ರೆಡಿ ಆದರೆ ಮುಗೀತು. ಬನ್ನಿ ಹಾಗಾದರೆ ಹೊರಡೋಣ. ಅಲ್ಲಿ ಲೈಟ್ ಆಫ್ ಮಾಡು. ಅಲ್ಲ, ಕನ್ನಡಿ ಹತ್ರ ಕಿಟಕಿ ಹಾಕ್ಬಿಡು. ಲಡ್ಡು ಬುಡ್ಡಿ, ಲಡ್ಡು ಅವನೇ ಅಂತ ಗೊತ್ತಾಗ್ಬಿಟ್ಟೈತೆ ಲಡ್ಡು ಅಂದರೆ. ಮಳೆ ಸ್ವಿಮ್ಮಿಂಗ್ ಪೂಲ್ ಅಂತೆ. ವಾವ್, ಏನು ಚೆನ್ನಾಗಿ ಡೆಕೋರೇಷನ್ ಮಾಡಾರಲ್ಲ. ಸಕ್ಕದಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಕ್ಚುಲಿ ನೈಟ್ ಚೆನ್ನಾಗಿ ಕಾಣಿಸುತ್ತೆ. ಜೈ ಬಜರಂಗ್ ಅವ್ರು ಟ್ಯೂಷನ್ ಅಕ್ಕ. ಇಲ್ಲೇ ಮೋಸ್ಟ್ಲಿ ಎಲ್ಲ ಫಂಕ್ಷನ್. ಪ್ರತಿ ವರ್ಷದ ಥರ ಈ ವರ್ಷ ಕೂಡ ತುಂಬಾ ಜನ ಸೇರಿದ್ದಾರೆ. ಚೆನ್ನಾಗಿರುತ್ತೆ. ಈ ಥರ ಏನಾದರೂ ವರ್ಷ ಮಾಡ್ತಾ ಇರ್ತಾರಪ್ಪ ನಮ್ಮ ಜರಗನಹಳ್ಳಿಲಿ. ಇದನ್ನ ನೋಡೋಕ್ಕೆ ಒಂಥರ ಚೆಂದ. ಈ ವರ್ಷವೂ ಅಷ್ಟೇ ತುಂಬ ಜನ ಸೇರಿದ್ದಾರೆ. ಬಟ್ ಏನಂದರೆ ದೇವ್ರನ್ನ ಇದರಿಂದ ಅಣ್ಣಮ್ಮನ ದೇವಸ್ಥಾನದಿಂದ ಕರ್ಕೊಂಬರ್ತಾರೆ ಗೊತ್ತಾ. ಅದನ್ನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಗೊತ್ತಾ, ಅಷ್ಟು ಚೆನ್ನಾಗಿ ಕರ್ಕೊಂಬರ್ತಾರೆ. ಮೆರವಣಿಗೆಲಿ ರೋಡ್ಗೆಲ್ಲ ನೀರು ಹಾಕಿ ಮತ್ತು ಕರ್ಪೂರ ಬೆಳಗಿ ಹೇಗೆ ಕರ್ಕೊಬರ್ತಾರೆ ಅಂದರೆ ಆ ಅದ್ದೂರಿ ನೋಡೋಕ್ಕೆ 2 ಕಣ್ಣು ಕೂಡ ಸಾಲಲ್ಲ ಗೊತ್ತಾ, ಅಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಕರ್ಕೊಂಡು ಬರ್ತಾರೆ. ಅಲ್ಲಿಂದನೇ ಆ್ಯಕ್ಚುಲಿ ನಾವು ನೋಡ್ತಿದ್ವಿ ಪ್ರತಿ ವರ್ಷ. ಬಟ್ ಆದರೆ ಈ ಸಲ ಬರೋಕ್ಕಾಗಿಲ್ಲ, ಮಳೆ ಬೇರೆ ಬಂತು. ಮತ್ತು ಮನೇಲಿ ಮಕ್ಕಳೆಲ್ಲ ಇರೋದ್ರಿಂದ ಯಾವಾಗಂದ್ರೆ ಅವಾಗ ಹೊರಗಡೆ ಬರೋದಕ್ಕೂ ಆಗಲ್ಲ. ಸೊ ಅದರಿಂದ ನಾನು ಅದು ವೆಲ್ಕಮ್ ಮಾಡ್ತಾರಲ್ಲ ದೇವ್ರನ್ನ ಜರಗನಹಳ್ಳಿ ಊರು ಬಾಗಿಲಿಂದ ಕರ್ಕೊಂಡು ಬರ್ತಾರೆ, ಮೆರವಣಿಗೆ ಮಾಡ್ಕೊಂಡು ಕರ್ಕೊಬಂದು ಕೂರಿಸ್ತಾರೆ. ಅದೊಂದನ್ನು ನೋಡೋಕ್ಕಾಗಿಲ್ಲ ನಾನು ಈ ವರ್ಷ ಅಷ್ಟೇ. ಮುಂದಿನ ವರ್ಷದಿಂದ ನಮ್ಮ ಲಡ್ಡು ಸ್ವಲ್ಪ ದೊಡ್ಡವನಾಗ್ಬಿಟ್ಟಿರ್ತಾನೆ, ಆವಾಗ ಅವನು ಕೂಡ ಕರ್ಕೊಂಡು ಹೋಗ್ಬೋದು, ನೋಡ್ಕೊಂಡು ಕರ್ಕೊಂಬರೋದನ್ನೆಲ್ಲ ತೋರಿಸ್ಬೋದು ಅವನಿಗೂ ಕೂಡ. ಸೊ ಈ ವರ್ಷ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಇವಾಗ ಬಂದಿದ್ದೀವಿ. ಸೊ ಬಂದು ಪೂಜೆ ಮಾಡಿಸೋಣ ಅಂತ ಹೇಳಿ ನೋಡ್ತಾ ಇದ್ವಿ. ತುಂಬಾ ಜನ ಇದ್ದಾರೆ. ಬಟ್ ನಮ್ಮ ಜನ ಕೂಡ ಅಷ್ಟೇ ಸ್ವಲ್ಪನೂ ಕಾಯೋಣ ತಾಳ್ಮೆ ಅನ್ನೋದೇ ಇರಲ್ಲ. ಏನಕ್ಕಂತ ಗೊತ್ತಿಲ್ಲ, ಮೇಲೆ ಬೀಳ್ತಾರೆ, ಅರ್ಥನೇ ಆಗಲ್ಲ. ದೇವ್ರು ಬಂದಿರೋದೇ ಇಲ್ಲಿ 3 ದಿನ ಇರುತ್ತೆ ಅಂತ ಗೊತ್ತಿರುತ್ತೆ ತಾನೇ ಅವ್ರಿಗೂ ಕೂಡ. ನಿಧಾನಕ್ಕೆ ಪೂಜೆ ಮಾಡಿಸೋಣ, ಅರ್ಜೆಂಟ್ ಏನಿಲ್ಲ ಅಂತಲೇ ಇಲ್ಲ. ಎಲ್ಲೋದ್ರೂ ಆ ಥರ ಮೇಲೆ ಬೀಳ್ತಾರೆ. ಎಲ್ಲ ಚಿಕ್ಕ ಹುಡುಗರುಗಳೇ ಇರೋದ ಅಲ್ಲಿ ಬೇರೆ ಮೇಲೆ. ಯಾವಾಗಲೂ ದೊಡ್ಡವರು ಇರ್ತಾಯಿದ್ರು. ಬಟ್ ಈ ಸಲ ಏನಂತ ಗೊತ್ತಿಲ್ಲ. ಬಟ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿಲ್ಲ. ತುಂಬಾ ಬೇಜಾರಾಯಿತು ಈ ಸಲ ನನಗೆ. ಪೂಜೆ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬರೀ ಎಲ್ಲ ಹುಡುಗರುಗಳೇ, ಅವ್ರ ಗರ್ಲ್ ಫ್ರೆಂಡ್ಸೋ ಅಥವಾ ಅವ್ರಿಗೆ ಬೇಕಾಗಿರೋರೋ ಯಾರಂತ ಗೊತ್ತಿಲ್ಲ. ಅವ್ರನ್ನ ಕರೀತಾರೆ, ಒಳಗಡೆಗೆ ಅಂದರೆ ಮೇಲ್ಗಡೆ ಸ್ಟೇಜ್ ಮೇಲೆ ಹತ್ತಿಸ್ಕೊಳ್ತಾರೆ, ದೇವ್ರ ಹತ್ರ ನಿಲ್ಲಿಸ್ಕೊತಾರೆ, ಫೋಟೋ ತೆಗೆಸ್ಕೊತಾರೆ. ಅವ್ರಿಗೆ ಬೇಕಾಗಿರೋರ್ನೆಲ್ಲ ಒಳಗೆಲ್ಲ ಬಿಟ್ಟು ದೇವ್ರ ಪಕ್ಕದಲ್ಲಿ ನಿಂತ್ಕೊಂಡು ಬಿಟ್ಟರೆ ದೇವ್ರ ತೊಡೆ ಮೇಲೆ ಕೂಡ ಕುತ್ಕೊಂಡ್ಬಿಡ್ತಾಯಿದ್ರು. ಆ ರೇಂಜ್ಗೆಲ್ಲ ಫೋಟೋಸ್ ಇಡ್ಸ್ಕೊಳ್ತಾಯಿದ್ರು. ಸೊ ಈ ಥರ ಎಲ್ಲ
ಮಾಡ್ತಾರೆ. ಇನ್ನೆಲ್ಲರೂ ಹಿಂದೆಗಡೆ ಇರೋರು ಹಿಂದೆಗಡೆನೇ ಇರ್ತಾರೆ. ಅವ್ರಿಗೆ ಬೇಕಾಗಿರೋರನ್ನೆಲ್ಲ ಹೇಳ್ಕೊಂಡು ಮುಂದೆಗಡೆ ಹೋಗಿ ಸ್ಟೇಜ್ ಮೇಲೆ ಕರೆಸ್ಕೊಂಡು ಪೂಜೆ ಮಾಡಿಸ್ಕೊಡೋದು, ಫೋಟೋ ಇಡ್ಸೋದು ಈ ಥರ ಎಲ್ಲ ಮಾಡ್ರು. ಈ ಸಲ ಯಾಕೋ ತುಂಬ ಬೇಜಾರಾಗೋಯಿತು ನಮಗೆ ಈ ಥರ ಎಲ್ಲ ಮಾಡಿದ್ರು ಅಂತ. ಬಟ್ ಹುಡುಗರುಗಳನ್ನ ಬಿಡಿ, ಇಲ್ಲ ಅಂತಲ್ಲ, ಎಲ್ಲೇ ಕೂರಿಸಿ ದೇವಸ್ಥಾನಗಳಲ್ಲಿ. ಬಟ್ ಆದರೆ ಈ ಥರ ಅವ್ರವ್ರಿಗೆ ಬೇಕಾಗಿರೋರನ್ನ ಮಾತ್ರ ಒಳಗೆ ಬಿಡೋದು, ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಅದೊಂದು ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವ ವರ್ಷ ಕೂಡ ಈ ಥರ ಆಗಿಲ್ಲ, ಇದೇ ಮೊದಲನೇ ಸಲ ಈ ಥರ ಆಗಿದ್ದು. ಆಮೇಲೆ ಪೂಜೆ ಮಾಡಿಸೋದಕ್ಕೆ ಅಂತೇಳಿ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. 40 ಮಿನಿಟ್ಸ್ ಆದಮೇಲೆ ಪೂಜೆ ಮಾಡಿಸೋದಕ್ಕೆ ಅಂತೇಳಿ ಪೂಜೆ ಸಾಮಾನೆಲ್ಲ ಕೊಟ್ವಿ. ಆಮೇಲೆ ಲಡ್ಡುನ ದೇವ್ರ ಹತ್ರ ಪಾದದ ಹತ್ರ ಇಟ್ಬಿಟ್ಟು ಕೊಡಿ ಅಂತ ಹೇಳಿ ಕೊಟ್ವಿ. ಸೊ ನೋಡಿ, ಈ ಥರ ದೇವ್ರ ಹತ್ರ ಇಟ್ಬಿಟ್ಟು ಕೊಟ್ಟರು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನಲ್ಲ ಲಡ್ಡು, ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾನೆ ನೋಡಿ. ಈ ಥರ ದೇವ್ರ ಅಲಂಕಾರ ಅದೆಲ್ಲ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ. ಮಕ್ಕಳು ಅಂದರೆ ಅಣ್ಣಮ್ಮನಿಗೆ ತುಂಬ ಇಷ್ಟ ಅಂತ, ಅದಕ್ಕೋಸ್ಕರನೇ ಹುಟ್ಟಿದ ಮಕ್ಕಳಿನಿಂದ ಹಿಡಿದು ಎಷ್ಟು ದೊಡ್ಡವರಾದರೂ ಕೂಡ ಅಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಮತ್ತು ಹುಟ್ಟಿರೋ ಮಕ್ಕಳು, 3 ತಿಂಗಳೊಳಗಡೆ ಇರೋವಂಥ ಮಕ್ಕಳು, ತುಂಬ ಸಣ್ಣ ಮಕ್ಕಳನ್ನ ನಾನು ಮೊದಲನೇ ಸಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದೆ ಅಣ್ಣಮ್ಮನ ದೇವಸ್ಥಾನಕ್ಕೆ. ಸೊ ಏನಂದ್ರೆ ಆ ತಾಯಿಗೆ ಚಿಕ್ಕ ಮಕ್ಕಳು ಅಂದರೆ ತುಂಬಾ ಖುಷಿ ಅಂತೆ, ತುಂಬಾ ಪ್ರೀತಿ ಅಂತೆ. ಸೊ ಅದರಿಂದ ಅಣ್ಣಮ್ಮನ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಅಂಥದ್ರಲ್ಲಿ ಇರುವಂಥ ಏರಿಯಾಗೆ ಬಂದಿದ್ದಾಳೆ ಅಂತ ಅಂದಮೇಲೆ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಆ ತಾಯಿ ಆಶೀರ್ವಾದ ಕೊಡಿಸಿ ಕುಂಕುಮ ಇಡಿಸಿ ಕರ್ಕೊಂಬಂದ್ರೆ ಅದೆಷ್ಟು ಖುಷಿಯಾಗುತ್ತೆ ಅಲ್ವಾ. ನಮ್ಮ ವೈಬು ಮತ್ತು ಗೊಂಬೆ ನಾವು ಹೋಗಿ ನಮಸ್ಕಾರ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಆ ಹುಡುಗರಿಗೆ ಹೇಳಿದ್ವಿ, ಅದಕ್ಕೂ ಅವ್ರು ಕರ್ಕೊಂಡು ಅಲ್ಲಿಗೆ ನಮಸ್ಕಾರ ಮಾಡಿಸಿ ಕಳಿಸಿದ್ರು. ಅದಾದಮೇಲೆ ಮತ್ತೆ ಮಂಗಳಾರತಿ ಇನ್ನೊಂದು ಸಲ ತೊಗೊಂಡ್ವಿ. ಮಂಗಳಾರತಿ ಎಲ್ಲ ತೊಗೊಂಡು ಕುಂಕುಮ ತೊಗೊಂಡು ಮತ್ತು ಹೂವು ಎಲ್ಲ ಕೊಟ್ಟರು, ಪ್ರಸಾದ ಎಲ್ಲ ತೊಗೊಂಡು ಈಗ ಹೊರಗಡೆ ಹೋಗಬೇಕು. ಸೊ ದೇವ್ರನ್ನ ನೀವು ನೋಡಿದ್ರೆ ಎಲ್ಲ ಹೇಗಿದೆ ಅಲಂಕಾರ ನೋಡಿ. ದೇವ್ರನ್ನಂತೂ ನೋಡ್ತಾ ಇದ್ರೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಅಲ್ವಾ ದೇವರು. ಆ ಅಲಂಕಾರನೇ ಅಲಂಕಾರ ಅಪ್ಪ, ಈ ಸಲ ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ಒಂದೊಂದು ಥರ ಅಲಂಕಾರ ಮಾಡ್ತಾರೆ ಗೊತ್ತಾ. ಎಷ್ಟು ಖುಷಿಯಾಗುತ್ತೆ ನೋಡೋದಕ್ಕೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಆ ಕ್ರೌಡೆಲ್ಲ ನೋಡಿ ನಮ್ಮ ಲಡ್ಡು ತುಂಬಾ ಅಳ್ತಿದ್ದ. ಸರಿ ಹೊರಗಡೆ ಹೋಗೋಣ ನಡೀರಿ ಅಂತ ಹೇಳಿ ದೇವ್ರಿಗೆ ಇನ್ನೊಂದ್ಸಲಿ ಕೈ ಮುಕ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಹೊರಗಡೆ ಹೋದರೆ ಜಾತ್ರೆ ಫುಲ್ಲು ಚೆನ್ನಾಗಿ ಏನೇನೋ ಎಲ್ಲ ಇಟ್ಟಿದ್ದಾರೆ. ಸೊ ಇವಾಗ ಗೊಂಬೆ ಬಂದು ನನಗೇನಾದರೂ ಕೊಡಿಸು ಅಂತ ಹೇಳಿದ್ಲು. ಮಕ್ಕಳನ್ನ ಹೊರಗಡೆ ಕರ್ಕೊಂಬಂದ್ರೆ ಅವ್ರು ಏನಾದ್ರು ಕೇಳಿದ್ದು ಕೊಡಿಸಿಲ್ಲ ಅಂದರೆ ತುಂಬಾ ಬೇಜಾರು ಮಾಡ್ಕೊಂಬಿಡ್ತಾರೆ. ಅದಕ್ಕೆ ಇರಮ್ಮ ಕೊಡಿಸ್ತೀನಿ, ಇನ್ನೊಂದ್ಸಲಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ದೇವ್ರ ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂದರೆ ದೂರದಿಂದನೇ ಮಾಡ್ತಾಯಿದ್ದೀನಿ, ಬಟ್ ಆದರೆ ಎಲ್ಲರೂ ಅಡ್ಡ ಇದ್ದರು. ಸೊ ಅದರಿಂದ ಅಷ್ಟು ಕ್ಲಿಯರಾಗಿ ಬರಲಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿದ್ದೆ ಸ್ವಲ್ಪ ಚೆನ್ನಾಗಿ ಬಂತು ವೀಡಿಯೋನು. ಆಮೇಲೆ ಸರಿ ಅಂತ ಹೇಳಿ ಇವಾಗ ಹೊರಟಿದ್ದೀವಿ. ನಮ್ಮ ಲಡ್ಡು ಅಂತೂ ಫುಲ್ಲು ಶಾಕ್ ಆಗಿಬಿಟ್ಟಿದ್ದಾನೆ ಜನಗಳನ್ನೆಲ್ಲ ನೋಡಿ. ನಾವು ಏಕೆಂದರೆ ಮನೇಲೇ ಇರ್ತೀವಲ್ವ, ಒಳಗಡೆನೇ ಇದ್ದು ಹೊರಗಡೆ ಬಂದಾಗ ಇಷ್ಟು ಜನ ನೋಡಿದಾಗ ಅವ್ನು ಫುಲ್ಲು ಶಾಕ್ ಆದಂಗೆ ಆಗಿಬಿಡ್ತಾನೆ. ಸೊ ಇವಾಗ ಹೋಗಿ ಜಾತ್ರೆಯಲ್ಲಿ ಐಟಮ್ಸ್ ಎಲ್ಲ ಏನೇನು ಇಟ್ಟಿದ್ದಾರೆ, ಮಕ್ಕಳು ಅವ್ರು ಕೇಳಿದ್ದೆಲ್ಲ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಫಸ್ಟ್ ಎಲ್ಲರೂ ವೀಡಿಯೋಸು ಅಥವಾ ಫೋಟೋಸ್ ಏನಾದರೂ ಇಟ್ಕೊಳ್ಳೋಣ, ಫೋಟೋ ಇಟ್ಕೊಂಬಿಟ್ಟು ಆಮೇಲೆ ಏನಾದರೂ ಕೊಡ್ಸೋಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅವ್ರಿಗಲ್ಲಿ ಹೋಗ್ತಿದ್ದಂಗೆ ಬಲೂನ್ಸು ಆಮೇಲೆ ಕಾಟನ್ ಕ್ಯಾಂಡಿ ಅದೆಲ್ಲ ಇತ್ತು. ಸೊ ಅದನ್ನು ಕೊಡಿಸು ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ ಫಸ್ಟು ಫೋಟೋ ಇಟ್ಕೊಳ್ಳೋಣ, ಒಂದು ಫೋಟೋ ಹಿಡಿದು ಆಮೇಲೆ ಕೊಡಿಸ್ತೀನಿ, ಅಲ್ಲಿವರೆಗೂ ನಾನೇನು ಕೊಡಿಸಲ್ಲ ಅಂತ ಹೇಳಿ ಇವಾಗ ಎಲ್ಲರೂ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ತೊಗೊಳ್ತಾ ಇದ್ದೀವಿ. ಇದೇ ಅದು ಗ್ರೂಪ್ ಫೋಟೋ ಹೇಗಿದೆ. ಆಮೇಲೆ ಗ್ರೂಪ್ ಫೋಟೋ ಹಿಡ್ಕೊಂಡು ಇವಾಗ ಜಾತ್ರೆಯಲ್ಲಿ ಏನೇನು ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಅಂತೆಲ್ಲ ನೋಡ್ತಾ ಇದ್ದೀವಿ. ಮಕ್ಕಳಿಗೆ ಏನಾದರೂ ಕೊಡಿಸೋಣ ಅಂತ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ಮಕ್ಕಳಿಗೆ ಆಟ ಆಡೋವಂಥ ಟಾಯ್ಸು ಎಲ್ಲ ಇಟ್ಟಿದ್ದಾರೆ. ನೋಡೋಣ ಮಕ್ಕಳಿಗೆ ಏನು ಕೇಳ್ತಾರೆ ಅಂತ ನೋಡೋಣ ಬನ್ನಿ. ಅವ್ರಿಗೂ ಜೊತೆಗೆ ನಿಮಗೂ ತೋರಿಸ್ತೀನಿ. ಏನಾದ್ರು ಪಿ ಅನ್ನೋದಿರ್ಬೇಕು. ಅದು ಆಲ್ರೆಡಿ ಗೊಂಬೆ ಥರ ಐತೆ, ಬೇಡ. ಎಷ್ಟಿದು ಸೌಂಡ್ ಮಾಡತ್ತಾ? ಕಮ್ಮಿ ಇಲ್ವಾ? ಕಮ್ಮಿ ಮಾಡ್ಕೊಳ್ಳಿ. ನೇಸೂರು ವಾಚಸ್ ಇರಬೇಕು. ಇದೆಷ್ಟು? ಎಷ್ಟದು? 50 ರೂಪಾಯಿ ಮಾಡ್ಕೊಂಡು ಕೊಡಿ ಎರಡು. ಸರ್ 60 ಮಾಡ್ಕೊಂಡು ಕೊಡಿ ಎರಡು. ವೈಭವ್ ಯಾವ್ದು ಬೇಕಪ್ಪ? ಯಾವ್ದು ಬೇಕು? ನಮ್ಮ ಆನಂದನ ಕೈಲಿ ಯಾವಾಗಾದರೂ ಫೋನ್ ಕೊಡು ವಿಡಿಯೋ ಮಾಡು ಅಂತ ಇದೇ ಕೆಲಸ ಮಾಡೋದವನು. ಆನ್ ಮಾಡಿಕೊಟ್ರೆ ಆಫ್ ಮಾಡಿರ್ತಾನೆ, ಆಫ್ ಮಾಡಿಕೊಟ್ರೆ ಆನೇ ಮಾಡಲ್ಲ. ಈ ಸಲ ಆನ್ ಮಾಡಿಕೊಟ್ಟಿದ್ದೀನಿ, ಕೆಳಗಡೆ ಹಿಡ್ಕೊಂಡಿತ್ತವನೇ.
ಅದೇನೋ ಹೋಗಪ್ಪ, ಎಷ್ಟು ಸಲ ಹೇಳ್ಕೊಟ್ರು ನಮ್ಮ ಆನಂದ ಅಂತೂ ಈ ಜನ್ಮಕ್ಕೆ ವೀಡಿಯೋ ಮಾಡಿ ಅದನ್ನು ಕಲಿಯಲ್ಲ ಅನಿಸುತ್ತೆ. ಆಮೇಲೆ ಸರಿ ಅಂತೇಳಿ 3 ಮಕ್ಳಿಗೂ ಇದೇ ಥರದ್ದು ಬ್ರೇಸ್ಲೆಟ್ ಥರದ್ದು ತೊಗೊಂಡ್ವಿ. ಅಂದರೆ ವೈಷ್ಣವು, ವೈಭವು ಮತ್ತು ಗೊಂಬೆ 3 ಜನಕ್ಕೂ ಇದು. ಆಮೇಲೆ ಲಡ್ಡುಗೆ ಈ ಥರದ್ದು ಏನಾದರೂ ಸೌಂಡ್ ಬರೋ ಥರದ್ದು ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಬಟ್ ಆದರೆ ಆಮೇಲೆ ಈ ಡಕ್ ಥರ ಬರುತ್ತಲ್ಲ, ಹನಿ ಬೀ ಥರದ್ದಿತ್ತು, ಅದನ್ನು ತೊಗೊಂಡ್ವಿ. ಆಮೇಲೆ ಅದು ಬೇಡ ಅಂತೇಳಿ ಈ ಬ್ಲೂ ಕಲರ್ ನೋಡಿದ್ವಿ. ತಿರ್ಗಾ ಮತ್ತು ಇದು ಬೇಡ ಅಂತ ಹೇಳಿ ಫೈನಲ್ ಆಗಿ ಇದು ಹನಿ ಬೀ ಬರುತ್ತಲ್ಲ, ಹನಿ ಬೀ ತೊಗೊಂಡ್ವಿ. ಸೊ ಈಗ ತೊಗೊಂಡು ಈಗ ನೆಕ್ಸ್ಟು ಬೇರೆ ಏನಾದರೂ ತೊಗೊಳೋದಕ್ಕೆ ಅಂತ ನೋಡ್ತಾ ಇದ್ದೀವಿ. ಬೇರೆ ಏನಾದರೂ ನೋಡೋಣ ಅಂತ ಮುಂದೆ ಹೋಗ್ತಿದ್ದಂಗೆ ಅನಿತಕ್ಕ ಬಂದರು. ಸೊ ಈಗ ಎಲ್ಲರೂ ಒಂದು ರೌಂಡ್ ಏನಾದರೂ ತೊಗೊಳೋದಕ್ಕೆ ಅಂತ ನೋಡ್ತಾ ಇದ್ದೀವಿ. ಸರ, ಓಲೆ ಈ ಥರ ಅಂದರೆ ಜಾತ್ರೆಗೆ ಬಂದರೆ ಇದೆ ಅಲ್ವಾ ಒಂಥರ ಮೆಮೋರೀಸು, ಏನಾದರೂ ತೊಗೊಳ್ಳೋಣ ಅಂತ ಅನಿಸುತ್ತೆ. ಸೊ ನೋಡ್ತಾ ಇದ್ದೀವಿ ಒಂದೊಂದೇ. ಸೊ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದರೆ ಅದೊಂಥರ ಖುಷಿ ಅದು ನೋಡೋದಕ್ಕೆ. ಆ್ಯಕ್ಚುಲಿ ಈ ಸಲಿನೇ ಕಡಿಮೆ ಇರೋದು ಎವ್ರಿ ಟೈಮು. ಅಂದರೆ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಹಾಕಿದರು, ನಾನು ಬಂದಿದ್ದೆ ಲಾಸ್ಟ್ ಇಯರು. ಸೊ ಆ ಟೈಮಲ್ಲಿ ತುಂಬಾ ಜಾಸ್ತಿ ಐಟಮ್ಸ್ ಎಲ್ಲ ಹಾಕಿದರು. ಈ ಸಲ ಸ್ವಲ್ಪ ಕಡಿಮೆ ಇದೆ. ನಮ್ಮ ಗೊಂಬೆ ಮತ್ತು ವೈಭುಗೆ ಇನ್ನೂ ಆಟ ಸಾಮಾನು ಬೇಕು ಅನಿಸ್ತಾ ಇದೆಯಂತೆ. ಕೊನೆಗೆ ಹಂಗೂ ಸ್ನೇಕ್ ಆ್ಯಂಡ್ ಲ್ಯಾಡರ್ ಮತ್ತು ಗಿಲ್ಕಿ ಲಡ್ಡುಗೆ ಅಂತ ತೊಗೊಂಡ್ವಿ. ಆದರೂ ಇನ್ನೂ ಏನಾದರೂ ಬೇಕು ಅಂತ ನೋಡ್ತಾಯಿದ್ರು. ಸೊ ಆಟ ಸಾಮಾನು ಸಾಕು ತೊಗೊಂಡಿರೋದು ಅಂತ ಹೇಳಿ ಇವಾಗ ಪೊಟ್ಯಾಟೊ ಟ್ವಿಸ್ಟರ್ ಇಟ್ಟಿದ್ರು. ಸೊ ಅದರಿಂದ ಎಲ್ಲರಿಗೂ ಒಂದೊಂದು ಪೊಟ್ಯಾಟೊ ಟ್ವಿಸ್ಟರ್ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಆನಂದ ಮಗು ನಿಂತ್ಕೊಂಡಿದ್ದ. ನನಗೆ ಈ ಪೊಟ್ಯಾಟೊ ಟ್ವಿಸ್ಟರು ಇದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಅದರಿಂದ ನನಗೆ, ಅನಿತಕ್ಕಾಗೆ, ವರ್ಷಿಗೆ ಮತ್ತು ಗೊಂಬೆ ಮತ್ತು ವೈಭುವಿಂದ ಒಂದು ತೊಗೊಳ್ತೀವಿ. ಯಾಕೆಂದರೆ ಇಬ್ಬರು ಫುಲ್ ತಿನ್ನಲ್ಲ. ಸೊ ಅದರಿಂದ ಎಲ್ಲರೂ ಒಂದೊಂದು ತೊಗೊಂಡು ಈಗ ತಿನ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆಗೆ. ಈ ಪೊಟ್ಯಾಟೊ ಟ್ವಿಸ್ಟರ್ನ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಬಟ್ ಆದರೆ ನನಗೆ ಎಲ್ಲೂ ಸಿಕ್ಕೇ ಇರಲಿಲ್ಲ ಗೊತ್ತಾ. ಹಂಗೂ ಎಲ್ಲರೂ ತಿನ್ನೋಣ ನೋಡು, ಎಲ್ಲರೂ ಸಿಕ್ಕಿದ್ರೆ ಅಂತ ಆನಂದನಿಗೆ ಹೇಳಿದ್ದೆ. ನಮ್ಮ ಆನಂದ ಏನೋ ಅದನ್ನೆಲ್ಲ ತಲೆಗೆ ಹಾಕ್ಕೊಂಡಿಲ್ಲ. ಕೊನೆಗೂ ನಾನು ಅದನ್ನು ತಿಂದೇ ಇಲ್ಲ. ಇವತ್ತೇ ತಿಂದಿದ್ದು, ಅಂದರೆ ಅಣ್ಣ ಮುಂದೆ ದರ್ಶನ ಮಾಡ್ಕೊಬರೋದಕ್ಕೆ ಹೋಗಿದ್ವಲ್ಲ, ಇಲ್ಲೇ ಇವಾಗೇ ತಿಂದಿದ್ದು ನಾನು. ಆಮೇಲೆ ಆನಂದನ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದರೆ ಫುಲ್ಲು ಕತ್ತಲು, ಅಂದರೆ ಕರೆಂಟ್ ಇರಲಿಲ್ಲ. ಸೊ ಅದರಿಂದ ಕರೆಂಟು ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ವಿ. ವೀಡಿಯೋ ಏನೋ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಇದು ನಿನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಿನ್ನೆ ಮನೆಗೆ ಬಂದು ವೀಡಿಯೋ ಮಾಡೋಣ ಅಂದ್ಕೊಂಡ್ವಿ, ಬಟ್ ಕರೆಂಟ್ ಇರಲಿಲ್ಲ. ನೈಟ್ ಫುಲ್ ಆಲ್ಮೋಸ್ಟ್ ಒಂದು 10:30, 11ಗೆ ಕರೆಂಟ್ ಬಂತು. ಸೊ ಅದರಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ಇದು ಓಪನ್ ಮಾಡೋಣ. ಗಿಫ್ಟ್ಸ್ ಆ್ಯಕ್ಚುಲಿ ಏನೇನು ತೊಗೊಂಬಂದಿದ್ವಿ ಗೊತ್ತಾ ಐಟಮ್ಸು. ಎಲ್ಲಿ ಗಿಲಿಕಿ, ಆಮೇಲೆ ಇವಳಿಗೆ 2 ಜೊತೆ ಚಪ್ಪಲ್ಲು, ಇಲ್ಲಿದೆ ನೋಡಿ ಎಸ್, ಅದೆಲ್ಲ ಗಿಲ್ಕಿ ತೊಗೊಂಬಂದಿದ್ವಿ. ಇಲ್ಲಿ ಮಣ್ಗಿರೋದು ಆಟ ಆಡೋದು, ಮತ್ತು ಹಿಡ್ಕೊಂಡು ಆಟ ಆಡೋದು, ಸ್ನೇಕ್ ಆ್ಯಂಡ್ ಲ್ಯಾಡರು. ಆಮೇಲೆ ಇನ್ನೇನು ತಂದಿದ್ದು, ವಾಚು. ಅದೆಲ್ಲಿತ್ತೆ ವಾಚು? ಇವತ್ತು ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಟ ಆಡೋಣ. ಅದೇ ಚಪ್ಪಲ್ ತಗೊಂಡಿದ್ದು ₹100 ಒಂದು, ₹120 ಒಂದು. ವಾವ್ ಅಂತಾನೆ ತಂದಾಗಿಂದ ಆಡ್ಬಿಟ್ರೆ ಅವಳಿಗೆ ಸಮಾಧಾನ. ಇದು ಹೆಂಗೋ ತಾಳೋದು, ಇಟ್ಕೋಬೇಕು. ಇದು ಓಪನ್ ಮಾಡು, ಒಂದೊಂದು ಎತ್ಕೊ. ಇದೆಲ್ಲ ಓಲ್ಡ್ ಮೆಮೊರೀಸ್. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗೆ ಚೆನ್ನಾಗಿತ್ತಲ್ಲ, ಹಾವು ಎಣ್ಣೆ ಆಡೋದು, ಸೆಟ್ ಆಟ ಆಡೋದು, ಮತ್ತು ರಾಜಾರಾಣಿ, ಕಳ್ಳ ಪೊಲೀಸ್ ಆಟ ಆಡೋದು, ಕುಂಟೆ ಬಿಲ್ಲೆ ಆಡೋದು, ಎಷ್ಟೆಲ್ಲ ಆಯಿತು. ಇವಾಗಿನ ಮಕ್ಳಿಗೆಲ್ಲ ಇದೆಲ್ಲ ಏನೂ ಗೊತ್ತೇ ಇಲ್ಲ. ಈಗೇನಿದ್ರು ಮಕ್ಳಿಗೆ ಕೇರಮ್ ಗೊತ್ತು, ಅದು ಏನೋ ಆನ್ಲೈನಲ್ಲಿ ಕೇರಮ್ ಆಡ್ತಾರೆ. ಅದು ಬಿಟ್ಟರೆ ಇನ್ನೇನು ಆನ್ಲೈನ್ ಗೇಮ್ಸ್ಗಳು ಏನೇನಿದೆ ಇದನ್ನೆಲ್ಲ ಆಡ್ತಾರೆ. ನಾವು ಆಡ್ತಾ ಇದ್ದಿದ್ದಂಥ ಹಳೆಯ ಗೇಮ್ಸ್ಗಳೆಲ್ಲ ಯಾವುದೂ ಗೊತ್ತೇ ಇಲ್ಲ. ನಮ್ಮ ಮಕ್ಳಿಗಾದರೂ ಅದನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು. ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಈ ಥರ ಆಟ ಆಡ್ತಾಯಿದ್ದೀನಿ. ಆಮೇಲೆ ವೈಷ್ಣವ್ ಎಲ್ಲರೂ ಬಂದಮೇಲೆ ಅವ್ರ ಜೊತೆ ಕೂಡ ಕಂಟಿನ್ಯೂ ಮಾಡ್ತೀವಿ ಇದೇ ಗೇಮ್ನೇ. ಸೊ ಇದಾಗಿತ್ತು ಇವತ್ತಿನ ಒಂದು ಪುಟಾಣಿ ವ್ಲಾಗ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.